ಈ ವೋಟ್ ಬ್ಯಾಂಕ್ ರಾಜಕಾರಣದ ತುಷ್ಟೀಕರಣ ಕೊನೆಗೂ ಶಾಂತಿ ಮತ್ತು ಸಹಬಾಳ್ವೆಯ ಸಂಕೇತವಾಗಿ ಅತ್ಯಂತ ಸುಭಿಕ್ಷವಾಗಿದ್ದಂತ ಈ ನಾಡು ಈಗ ಬಾಂಬ್ ದಾಳಿಗೆ, ಭಯೋತ್ಪಾದಕರ ಅಟ್ಟಹಾಸಕ್ಕೆ ಅಡಗುದಾಣವಾಗಿ ಕರ್ನಾಟಕ ಪರಿವರ್ತನೆ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಜಂಗಾಬಲ ಹುಡುಕ್ತಾ ಇದೆ. ಕೇವಲ ಕರ್ನಾಟಕದ ಎಂಪಿಯ ಮಾತು ಕಾಂಗ್ರೆಸ್ಸಿನ ಮಾತು ಅಂತಷ್ಟೇ ಭಾವಿಸಿದ್ದೆವು. ಆದರೆ ಅದು ಇಂಡಿ ಕೂಟದ ಮಾತು. ಇಂಡಿಯಾ ಅಂತ ಹೆಸರಿಟ್ಟುಕೊಂಡು ಇಂಡಿಯಾವನ್ನ ಒಡೆಯುವ ದುಷ್ಟಕೂಟದ ಮಾತು. ಯಾವ ರೀತಿಯಲ್ಲಿ ಈ ದೇಶವನ್ನ ಅವಹೇಳನ ಮಾಡ್ತೀರಿ, ಈ ದೇಶದ ಸಂಸ್ಕೃತಿಯನ್ನು ಅವಹೇಳನ ಮಾಡ್ತೀರಿ, ಈ ದೇಶದ ಬಹುಸಂಖ್ಯಾತರನ್ನು ಅವಹೇಳನ ಮಾಡ್ತೀರಿ, ಭಾರತ ಮಾತೆಯನ್ನ ನಾವು ನಂಬುವುದಿಲ್ಲ ಅಂತ ಘೋಷಿಸ್ತೀವಿ. ಬೆಳಗ್ಗೆ ಟಿವಿ ಆನ್ ಮಾಡಿ ಮೋದಿಗೆ ಫೋಟೋ ಆಯೇಗ, ಮೋದಿ ಫೋಟೋ ಮನೆ ಒಳಗೆ ಬಂತು ಅಂತಂದ್ರೆ ನಿಮ್ಮ ಮನೆಗೆ ದರಿದ್ರ ವಕ್ಕರಿಸಿದೆ ಅಂತಲೇ ಅರ್ಥ. ಬೇಡ, ಮೋದಿಯವರು ಏನೂ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಓಕೆ, ಮೋದಿಯವರು ಬಡವರ ವಿರೋಧಿ, ನಿಮ್ಮ ಸ್ಲೋಗನ್ನೇ ಒಪ್ಪಿಕೊಳ್ಳೋಣ. ನೀವು 50, 56, 58 ವರ್ಷ ಆಳಿದ್ರಲ್ಲ ಕಾಂಗ್ರೆಸ್ಸು, ಗರೀಬಿ ಹಟಾವೋ ಅಂತ ಮಾಡಿದ್ರಲ್ಲ 70ರ ದಶಕದಲ್ಲಿ, ಯಾಕೆ ಆಗಿಲ್ಲ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ ಕೆಫೆದ್ ಬಾಂಬ್ ದಾಳಿ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಈ ಎರಡೂ ಸಮಸಮವಾಗಿ ಈಗ ತನಿಖೆ ನಡೀತಾ ಇದೆ. ಇದರ ಮಧ್ಯೆ ಮೊಹಮ್ಮದ್ ಇಲ್ತಾಜ್ ದೆಹಲಿವಾಲಾ ದೆಹಲಿಯಿಂದ ಬಂದು ನಮ್ಮ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂಥ ಒಂದು ದುಸ್ಸಾಹಸವನ್ನು ಮಾಡಿದ್ದನ್ನು ಕಾಂಗ್ರೆಸ್ಸು ರಕ್ಷಣೆಗೆ ಹೊರಟಿತ್ತು. ಯಾಕೆ ಅಂತಂದರೆ, ನೀವಿಲ್ಲೊಂದು ಫೋಟೋ ನೋಡ್ಬೋದು. ರಾಹುಲ್ ಗಾಂಧಿಯ ಆಪ್ತ ಅವನು. ರಾಹುಲ್ ಗಾಂಧಿಯ ಸುತ್ತಮುತ್ತಲನೇ ತಿರುಗ್ತಾ ಇದ್ದಂಥ ಈ ಹುಡುಗ ಈಗ ತನಿಖೆಯ ವೇಳೆ ಬೇರೆ ರೀತಿಯ ಇವನಿಗೆ ಪಾಕಿಸ್ತಾನಕ್ಕೆ ಹೋಗಿ ಬಂದದ್ದು, ಪಾಕಿಸ್ತಾನದಿಂದ ಅವನಿಗೆ ಕೆಲವು ಫೀಡ್ ಆಗ್ತಾ ಇದ್ದದ್ದು, ಮತ್ತು ಪಾಕಿಸ್ತಾನದೊಟ್ಟಿಗಿನ ಇವನ ಒಳ ಸಂಬಂಧ ಇತ್ಯಾದಿ ಎಲ್ಲವೂ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನಾಶಿಪುಡಿ ಕೂಡ ಪಾಕಿಸ್ತಾನದೊಟ್ಟಿಗೆ ನೇರ ಸಂಪರ್ಕ ಇಟ್ಕೊಂಡಿದ್ದ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಅದರ ಜೊತೆಗೆ ಕೆಫೆ ಬಾಂಬ್ ದಾಳಿಯ ಹಿಂದೆ ಕೂಡ ದೇಶದ್ರೋಹಿಗಳಷ್ಟೇ ಅಲ್ಲ, ಭಯೋತ್ಪಾದಕ ಸಂಘಟನೆಯ ಸುಳಿವು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ NIA ರಾಜ್ಯಾದ್ಯಂತ ಜೆಹಾದಿಯ ಒಂದು ಭಾಷಣವನ್ನು ಮಾಡ್ತಾ ಇದ್ದಂಥ, ಜೆಹಾದಿಯ ಶಿಕ್ಷಣವನ್ನು ಮಕ್ಕಳಿಗೆ, ಯುವಕರಿಗೆ ನೀಡ್ತಾ ಇದ್ದಂಥ ಹಲವಾರು ಅಡ್ಡಗಳ ಮೇಲೆ, ಹಲವಾರು ಮಸೀದಿಗಳ ಮೇಲೆ, ಹಲವಾರು ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿದೆ. ಇದೆಲ್ಲವೂ ಏನನ್ನು ಸೂಚಿಸ್ತಾ ಇದೆ? ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಹಾಗಾದರೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಕೊಟ್ಟಂಥ ಬೆಲೆ, ಮಹತ್ವ, ನೀವೇ ಆರಿಸಿ ಕಳಿಸಿದ ಸರ್ಕಾರ ಇದು. ಈ ಸರ್ಕಾರ ನಿಮ್ಮ ಸೇವೆಗೆ ಸದಾ ಸಿದ್ಧ, ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ ಸರ್ಕಾರ ಕೊನೆಗೂ ರಾಷ್ಟ್ರದ್ರೋಹಿಗಳ, ದೇಶದ್ರೋಹಿಗಳ, ಭಯೋತ್ಪಾದಕರ ಎಲ್ಲರ ಒಂದು ಅಡಗುದಾಣವಾಗಿ ಕರ್ನಾಟಕ ಪರಿವರ್ತನೆ ಹೊಂದುವತ್ತ ಒಂದು ಭಯಾನಕವಾದಂಥ ಸನ್ನಿವೇಶ ನಿರ್ಮಾಣವಾಗುವತ್ತ ಮುನ್ನಡೆತಾ ಇದೆಯಾ? ಈ ವೋಟ್ ಬ್ಯಾಂಕ್ ರಾಜಕಾರಣದ ತುಷ್ಟೀಕರಣ ಕೊನೆಗೂ ಶಾಂತಿ ಮತ್ತು ಸಹಬಾಳ್ವೆಯ ಸಂಕೇತವಾಗಿ ಅತ್ಯಂತ ಸುಭಿಕ್ಷವಾಗಿದ್ದಂಥ ಈ ನಾಡು ಈಗ ಬಾಂಬ್ ದಾಳಿಗೆ, ಭಯೋತ್ಪಾದಕರ ಅಟ್ಟಹಾಸಕ್ಕೆ ಮತ್ತು ಒಂದು ಸ್ಲೀಪರ್ ಸೆಲ್ಗಳ ಅಡಗುದಾಣವಾಗಿ ಕರ್ನಾಟಕ ಪರಿವರ್ತನೆ ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ಜಂಗಾಬಲ ಹುಡುಕ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಸಾಗ್ತಾ ಇದೆ ಕರ್ನಾಟಕ? ಈ ಎಲ್ಲವ ಹಿನ್ನೆಲೆಯಲ್ಲಿ ನಾಸೀರ್ ಹುಸೇನ್ ಅವರನ್ನು ಬಂಧಿಸಬೇಕು, ನಾಸೀರ್ ಹುಸೇನ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ರಾಜ್ಯಸಭಾ ಸದಸ್ಯತ್ವವನ್ನು ದಕ್ಕಲಿಕ್ಕೆ ಬಿಡಕೂಡದು, ಅವರನ್ನು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಬಿಡಕೂಡದು, ಅವರನ್ನು ಆ ಸ್ಥಾನದಿಂದ ಬರ್ಖಾಸ್ತು ಮಾಡಬೇಕು. ಯಾಕೆಂತಂದರೆ
ಅವರ ಬೆಂಬಲಿಗರು ಅಂತ ಹೇಳಿಕೊಂಡಂಥ, ಪಾಕಿಸ್ತಾನ್ ಕಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ಆ ಮೂವರೂ ಕೂಡ ಅವರ ಹಿನ್ನೆಲೆ ಅತ್ಯಂತ ಭಯಾನಕವಾಗಿದೆ, ನಿಗೂಢವಾಗಿದೆ, ಸಂಶಯಾಸ್ಪದವಾಗಿದೆ. ಪ್ರಾಥಮಿಕ ತನಿಖೆಯಲ್ಲೇ ಅವರ ಬಗ್ಗೆ, ಅವರ ಹಿಂದಿರುವಂಥ ಬೇರೆ ಬೇರೆ ಕನೆಕ್ಷನ್ಗಳ ಬಗ್ಗೆ, ದೇಶದ್ರೋಹಿ ಸಂಘಟನೆಗಳೊಟ್ಟಿಗೆ ಅವರು ಶಾಮಲಾಗಿದ್ದಾರೆ ಅನ್ನೋದರ ಬಗ್ಗೆ ಸುಳಿವು ಸಿಗ್ತಾ ಇದೆ. ಹಾಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಸುಲಭವಾದಂಥ ಯಾವುದೇ ವಿಚಾರಣೆಗೂ ಒಳಪಡಿಸದೇನೆ ಕಠಿಣವಾದಂಥ ವಿಚಾರಣೆಗೆ ಒಳಪಡಿಸಬೇಕು. ದೇಶದ್ರೋಹಿ 124A ಅಡಿಯಲ್ಲಿ ಅವರಿಗೆ ಕಾಯ್ದೆಯನ್ನು ಆ ಅಡಿಯಲ್ಲೇ ಅವರಿಗೆ ದಾಖಲಿಸಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ನಾಸೀರ್ ಹುಸೇನ್ ಅವರನ್ನು ಕೂಡ ಬಂಧಿಸಬೇಕು. ಯಾಕೆಂತಂದರೆ ಅವರೇ ಅದಕ್ಕೆ ಲೀಡರ್ಶಿಪ್ಪನ್ನು ತೆಗೆದುಕೊಂಡವರು. ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಲೇ ಇಲ್ಲ ಅಂತ ಹೇಳಿದರು, ನನ್ನ ಕಿವಿಗೆ ಕೇಳಿಸೇ ಇಲ್ಲ ಅಂತ ಹೇಳಿದರು, ಇದು BJPಯ ಷಡ್ಯಂತ್ರ ಅಂತಂದರು. ಮುಖ್ಯವಾಗಿ ಇದು ಮಾಧ್ಯಮದವರ ತಿರುಚುವಿಕೆ ಅಂತ ಮಾಧ್ಯಮದ ಮೇಲೇ ಗೂಬೆ ಕೂರಿಸಿದರು. ಕನಿಷ್ಠ ಮಟ್ಟದಲ್ಲಿ ಇದ್ಯಾವುದೂ ನಡೆದೇ ಇಲ್ಲ ಅಂತ ತನಿಖೆ ಆರಂಭಕ್ಕೂ ಮುನ್ನವೇ ಕ್ಲೀನ್ ಚೀಟ್ ಕೊಟ್ಟಂಥ ಮಹಾಮೇಧಾವಿ ಸಚಿವ ಪ್ರಿಯಾಂಕ ಖರ್ಗೆ ಈ ಬಗ್ಗೆ ಒಂದು ವಿಷಾದವನ್ನು, ಕ್ಷಮೆಯನ್ನು ಕೋರುವಂಥ, ತನ್ನ ಮಾತಿನಿಂದ ತಪ್ಪು ತಿಳುವಳಿಕೆ ಆಗಿದೆ, ತಪ್ಪಾಗಿದೆ ಅಂತ ಹೇಳುವಂಥ ಒಂದು ಸೌಜನ್ಯವನ್ನು ತೋರದೇ ಇರುವಂಥದ್ದು ಅವರ ಒಳಗಡೆ ಎಂಥ ಒಂದು ಅಹಂಕಾರ ಮನೆ ಮಾಡಿದೆ ಅನ್ನೋದು. ಆ ಸಚಿವ ಪದ, ಆ ರಾಜಕಾರಣದ ಮನೆತನ, ನಾವು ಏನು ಮಾಡಿದರೂ ಸೈ ಅನ್ನುವಂಥ ಒಂದು ದರ್ಪ, ದುರಹಂಕಾರ ಎಷ್ಟರ ಮಟ್ಟಿಗೆ ಅದು ಹೆಡೆಯೆತ್ತಿ ನಿಂತಿದೆ ಅನ್ನೋದನ್ನು ನಾವು ಕಾಣಬಹುದು. ಇದರ ಮಧ್ಯೆ ಭಾರತದ 24ರ ಚುನಾವಣೆಯನ್ನು ನಿರ್ಣಾಯಕವಾಗಿ ಮೋದಿ ವಿರುದ್ಧ ಎದುರಿಸಬೇಕು, ಗೆಲ್ಲಲೇಬೇಕು, ಮೋದಿಯವರನ್ನು ಅಧಿಕಾರದಿಂದ ಇಳಿಸಬೇಕು ಅಂತ ಶತಪ್ರಯತ್ನ ಮಾಡಿಯೂ ಕೊನೆಗೂ ಛಿದ್ರಗೊಂಡಂಥ ಈ ಇಂಡಿ ಕೂಟದ ಪರಮಾಪ್ತ ಪಕ್ಷ ಯಾವುದಪ್ಪ ಈಗ ಉಳ್ಕೊಂಡದ್ದು ಅಂತಂದರೆ ಅದು DMK. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಸುನಾಮಿ ಎಬ್ಬಿಸಿದ್ದಾರೆ. DMK AIDMK 1-2 ಸ್ಥಾನದಲ್ಲಿತ್ತು. ಆದರೆ ಈಗ 2ನೇ ಸ್ಥಾನಕ್ಕೆ BJP ನೆಗೆದು ಏರಿದೆ. BJP ಈ ಬಾರಿಯ 24ರ ಚುನಾವಣೆಯಲ್ಲಿ ನಿರ್ಣಾಯಕವಾದ ಸೀಟುಗಳನ್ನು ಗೆಲ್ಲಕ್ಕಿದೆ ಅಂತ ಪ್ರತಿಯೊಂದು ಸಮೀಕ್ಷೆ ಹೇಳ್ತಾ ಇದೆ. ಅದರ ಮಧ್ಯೆ ದ್ರವಿಡ ಚಳುವಳಿಯ ಬಹಳ ಗಂಡು ನೆಲ ಅಂತ ಕರೆಯುವ ತಮಿಳುನಾಡು ಅದೇ ಹೊತ್ತಿಗೆ, ಅದೇ ಕಾಲದಲ್ಲಿ ಸನಾತನ ಧರ್ಮದ ಬಹಳ ದೊಡ್ಡ ಒಂದು ನೆಲೆ ಅನ್ನೋದನ್ನು ಈ ದೇಶ ಮರೆಯುವುದಿಲ್ಲ. ಅಂಥ ನೆಲದಲ್ಲಿ ಇದೇ ಕೇಂದ್ರದ ಮಾಜಿ ಸಚಿವ DMK MP A ರಾಜಾ ಎಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ಸಂದರ್ಭದಲ್ಲಿ? ಇದೇ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನು ಕಾಲ್ರಕ್ಕೆ, ಡೆಂಗ್ಯೂಗೆ ಹೋಲಿಸಿ ಅತ್ಯಂತ ಹೇಸಿಗೆ ಅನ್ನುವ ಮಾತಲ್ಲಿ ಅತ್ಯಂತ ನೀಚವಾದಂಥ ಭಾಷೆಯಲ್ಲಿ ಮಾತಾಡಿದ್ದನ್ನು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಒಬ್ಬ ಜನಪ್ರತಿನಿಧಿಯಾಗಿ ನೀವು ಮಾಡಬೇಕಾದಂಥ ಕರ್ತವ್ಯ ಏನು? ಆ ಕರ್ತವ್ಯದಿಂದ ನೀವು ವಿಮುಖರಾಗಿದ್ದೀರಿ ಅಂತ ಚಾಟಿ ಬೀಸಿದೆ. ಆ ಹೊತ್ತಿನಲ್ಲೇ ಭಾರತ ಮಾತಾ, ರಾಮ, ರಾಮಾಯಣ, ರಾಮನ ಅಣ್ತಂದಿರ ಹಾಗೆ ಇದ್ದಂಥ ಕೋತಿಗಳು, ಛೀ ಇಡಿಯಟ್ಸ್ ಅನ್ನುವಂಥ ಮಾತನ್ನು DMK MP A ರಾಜಾ ಹೇಳಿದ್ದಾರೆ. ನಾವು ಭಾರತ ಮಾತಾ ನಂಬುವುದಿಲ್ಲ, ರಾಮನನ್ನು ನಂಬುವರಲ್ಲ, ರಾಮಾಯಣವನ್ನು ನಂಬುವುದಿಲ್ಲ ಅಂತ ಹೇಳ್ತಾ ಭಾರತ ಒಂದು ದೇಶವೇ ಅಲ್ಲ, ಇದೊಂದು ಉಪಖಂಡ ಅನ್ನುವಂಥ ದುಷ್ಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. இதுதான் ஜெய் ஸ்ரீராம் என்றால், இதுதான் பாரத மாதாக்கு ஜி என்றால், அந்த ஜெய் ஸ்ரீராமனையும் பாரத மாதாவையும் ஒருபோதும் நாங்கள் ஏற்றுக்கொள்ள மாட்டோம். தமிழ்நாடு ஏற்றுக்கொள்ளாது. எந்த ஜாதி, எந்த மதம், எங்க பிறந்தான், எனக்கு ராமாயணத்தில் நம்பிக்கை இல்ல, ராமன் மீது நம்பிக்கை இல்ல. ஆனால் கதையை சொல்றேன், இதுதான் கம்பராமாயணம். அப்ப 4 பேரா அண்ணன் நம்பி பிறந்து ஒரு குறவரை, ஒரு வேட்டுவரை இன்னொரு சகோதரனாக, ஒரு குரங்கை இன்னொரு சகோதரனாக, இன்னொரு குரங்கை 6வது சகோதரனாக ஏற்றுக்கொண்ட ராமாயணத்துக்கு பேர் தான் மனித நல்லிணக்கம் என்று சொன்னால் நீ சொல்ற ஜெய் ஸ்ரீராம். இந்தியா நாடல்ல, இந்தியா துணை கண்டம், சப்கான்டினென்ட்.
என்ன காரணம்? இங்க தமிழ் ஒரு தேசம் ஒரு நாடு, மலையாளம் ஒரு மொழி ஒரு தேசம் ஒரு நாடு, ஒரியா ஒரு தேசம் ஒரு மொழி ஒரு நாடு. அப்ப இத்தனை தேசிய இனங்களையும் சேர்த்தால் இந்தியா. So India is not a country, it is a subcontinent. ಭಾರತದ ವಿಭಜನೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿ.ಕೆ. ಸುರೇಶ್ ಅವರು ಹೇಳಿದ್ದು ಕೇವಲ ಕರ್ನಾಟಕದ ಎಂಪಿಯ ಮಾತು, ಕಾಂಗ್ರೆಸ್ಸಿನ ಮಾತು ಅಂತಷ್ಟೇ ಭಾವಿಸಿದ್ದೆವು. ಆದರೆ ಅದು ಇಂಡಿ ಕೂಟದ ಮಾತು. ಇಂಡಿಯಾ ಅಂತ ಹೆಸರಿಟ್ಟುಕೊಂಡು ಇಂಡಿಯಾವನ್ನು ಒಡೆಯುವ ದುಷ್ಟಕೂಟದ ಮಾತು. ಹುನ್ನಾರ, ಷಡ್ಯಂತ್ರ ಅನ್ನೋದು ಈಗ ಉದಯನಿಧಿ ಸ್ಟಾಲಿನ್, ಡಿ.ಕೆ. ಸುರೇಶ್, ಈಗ ಎ. ರಾಜ, ಎಲ್ಲರ ಮಾತುಗಳು ಒಂದನ್ನೇ ಧ್ವನಿಸ್ತಾ ಇದೆ. ಭಾರತಕ್ಕೆ ಒಂದು ಸಂಸ್ಕೃತಿ ಇಲ್ಲ, ಭಾರತಕ್ಕೆ ಏಕ ಭಾಷೆ ಇಲ್ಲ, ಆದ್ದರಿಂದ ಭಾರತ ಒಂದು ದೇಶವೇ ಅಲ್ಲ. ಇದೇ ಎ. ರಾಜ ಮರೆಯಬಾರದು, ಭಾರತಕ್ಕೆ ಒಂದು ಕಾಲದಲ್ಲಿ ಏಕ ಭಾಷೆ ಇತ್ತು, ಅದು ಸಂಸ್ಕೃತ. ಭಾರತಕ್ಕೆ ಒಂದು ಸಂಸ್ಕೃತಿ ಇಲ್ಲ ಅಂದ್ರಲ್ಲ, ಅದು ಸನಾತನ ಸಂಸ್ಕೃತಿ. ಇದೇ ತಮಿಳುನಾಡಿನ ನೆಲದ ಮೂಲದಿಂದಲೇ ಸನಾತನ ಸಂಸ್ಕೃತಿಯನ್ನು ಬಹುವಾಗಿ ಗುರುತಿಸಲ್ಪಡುತ್ತದೆ. ಅದರ ಪ್ರತಿಯೊಂದು ಬೇರುಗಳು ಅಲ್ಲಿ ನೆಟ್ಟಲ್ಪಟ್ಟಿದ್ದಾವೆ. ದ್ರವಿಡ ಚಳವಳದ ಗುಂಗಿನಲ್ಲಿ ನೀವು ಇವತ್ತು ಹುಚ್ಚರ ಹಾಗೆ ಮಾತಾಡಬಹುದು, ದೇಶ ವಿಭಜನೆಯ ಷಡ್ಯಂತ್ರವನ್ನು ಮಾಡಬಹುದು. ತಮಿಳು ಒಂದು ಭಾಷೆ, ತಮಿಳು ಒಂದು ರಾಷ್ಟ್ರ ಅಂತೀರಿ. ಅಂದರೆ ನಿಮ್ಮ ರಾಷ್ಟ್ರೀಯ ಕಲ್ಪನೆ ಏನು? ಬಹುತ್ವದಲ್ಲಿ ಏಕತೆ ಇರುವಂಥ ಒಂದು ಅತ್ಯಂತ ಸುಂದರವಾದಂಥ, ಇಡೀ ಪ್ರಪಂಚದಲ್ಲೇ ಇಷ್ಟು ಬಹು ಸಂಸ್ಕೃತಿಯಲ್ಲಿ ಒಂದು ಭಾರತ ಅನ್ನುವಂಥ ಏಕ ಸಂಸ್ಕೃತಿಯನ್ನು ಕಟ್ಟಿದ ಆ ಒಂದು ಮಹಾನ್ ಭಾರತದ ಸಾರ್ವಭೌಮತ್ವವನ್ನು ಪ್ರಶ್ನಿಸ್ತೀರಲ್ಲ. ಹಾಗಾದರೆ ನೀವು ಈ ದೇಶಕ್ಕೆ ಏನನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಏನನ್ನು ಕೊಡಲಿಕ್ಕೆ ಹೊರಟಿದ್ದೀರಿ? ಅಲ್ಲಿ ಕೋರ್ಟ್ ಆರ್ಡ್ರನ್ನು ಧಿಕ್ಕರಿಸಿ ಆ ಒಂದು ಹೆಣ್ಣು ಮಕ್ಕಳನ್ನು ಅತ್ಯಂತ ಕೀಳಾಗಿ, ಅತ್ಯಂತ ದುಷ್ಟತನದಿಂದ ಅವರ ಮಾನಹರಣನ ಮಾಡಿದಂಥ ವ್ಯಭಿಚಾರಿಯನ್ನು ರಕ್ಷಿಸಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಹೊರಟಿದ್ದಾರೆ. ಅವರು ಎಷ್ಟರ ಮಟ್ಟಿಗೆ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಂದರೆ, ಕೋರ್ಟು CBIಗೆ ಅವನನ್ನು ಒಪ್ಪಿಸಿ ಅಂತಂದರೆ ತನ್ನ ರಾಜ್ಯದ ಪೊಲೀಸ್ ಅಧಿಕಾರವನ್ನು ಬಳಸಿ ನಾವು ಯಾವ ಕಾರಣಕ್ಕೂ CBIಗೆ ಅವರನ್ನು ಒಪ್ಪಿಸುವುದಿಲ್ಲ ಅಂತ ಅವರನ್ನು ಅಡಗಿಸಿಟ್ಟಿದ್ದಾರೆ. ಅಂದರೆ ನಿಮ್ಮ ಇಂಡಿ ಕೂಟದ ಸದಸ್ಯರು ಒಬ್ಬೊಬ್ಬರ ನಡೆ, ಒಬ್ಬೊಬ್ಬರ ವಾಚ, ಒಬ್ಬೊಬ್ಬರ ಒಂದು ದುಸ್ಸಾಹಸ ಯಾವ ಮಟ್ಟದಲ್ಲಿದೆ? ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ, ಮೋದಿಯವರು ಈ ದೇಶದ ಯುವಕರಿಗೆ, ಯುವ ಸಮುದಾಯಕ್ಕೆ ಜೈ ಶ್ರೀರಾಮ್ ಅನ್ನುವಂಥ ಧಾರ್ಮಿಕವಾದಂಥ ಘೋಷಣೆಯನ್ನು ಕೊಡುವ ಮೂಲಕ ಅವರನ್ನು ಹಸಿವಿನಲ್ಲಿ ಕೂಡಿಸಿದ್ದಾರೆ. ಒಂದು ಕಡೆ ನಾವು ರಾಮನನ್ನು ನಂಬ್ತೇವೆ ಅಂತೀರಿ, ರಾಮ ನಿಮ್ಮ BJPಯ ಆಸ್ತಿ ಏನು ಅಂತ ಕೇಳ್ತೀರಿ. ಆದರೆ ಇನ್ನೊಂದು ಕಡೆ ಏನು ಮಾಡ್ತೀರಿ? ಶ್ರೀರಾಮನನ್ನು ಅವಹೇಳನ ಮಾಡ್ತೀರಿ. ಜೈ ಶ್ರೀರಾಮ್ ಅನ್ನುವಂಥ ಘೋಷವಾಕ್ಯವನ್ನು ಅವಹೇಳನ ಮಾಡ್ತೀರಿ. ಯಾವ ರೀತಿಯಲ್ಲಿ ಈ ದೇಶವನ್ನು ಅವಹೇಳನ ಮಾಡ್ತೀರಿ? ಈ ದೇಶದ ಸಂಸ್ಕೃತಿಯನ್ನು ಅವಹೇಳನ ಮಾಡ್ತೀರಿ? ಈ ದೇಶದ ಬಹುಸಂಖ್ಯಾತರನ್ನು ಅವಹೇಳನ ಮಾಡ್ತೀರಿ? ಕೊನೆಗೂ ರಾಮನನ್ನೂ ಅವಹೇಳನ ಮಾಡ್ತೀರಿ, ಕೃಷ್ಣನನ್ನೂ ಅವಹೇಳನ ಮಾಡ್ತೀರಿ. ಭಾರತ ಮಾತೆಯನ್ನು ನಾವು ನಂಬುವುದಿಲ್ಲ ಅಂತ ಘೋಷಿಸ್ತೀರಿ. ಕೊನೆಗೂ ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಹಾಗಾದರೆ ಜನರಿಗೆ ಭಾಳಷ್ಟು ಸಂಜ್ಞೆಗಳನ್ನು ಕೊಡ್ತೀರಿ, ಸಂಕೇತಗಳನ್ನು ತೋರಿಸ್ತಾ ಇದ್ದೀರಿ. ನಾವೇನಾದರೂ ಇಂಡಿ ಕೂಟದ ಮೂಲಕ ಅಧಿಕಾರಕ್ಕೆ ಬಂದರೆ ಈ ಭಾರತವನ್ನು ಹೇಗೆ ಛಿದ್ರಗೊಳಿಸ್ತೇವೆ, ಭೌತಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ. ಭಾರತ ಒಂದು ದೇಶವೇ ಅಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ನೀಚ ಮಟ್ಟಕ್ಕೆ ಇಳಿತೀರಿ ಅಂತಾದರೆ, ಎ. ರಾಜ ಅವರೇ, ನೀವು ಮೊದಲ ದೇಶದ್ರೋಹಿಗಳು. ನೀವು ಮೊದಲ ದೇಶದ್ರೋಹಿಗಳು. ಯಾಕೆಂತಂದರೆ ಈ ದೇಶದ ಪರಿಕಲ್ಪನೆಯನ್ನೇ, ಈ ದೇಶದ ಬಹುತ್ವವನ್ನೇ, ಈ ದೇಶದ ಅದ್ಭುತವಾದಂಥ ಸೌಂದರ್ಯವನ್ನು
ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತಾಯ್ತಲ್ಲ. ಹಾಗಾದರೆ ದೇಶವನ್ನು ತುಕಡೆ ತುಕಡೆ ಗ್ಯಾಂಗಿನ ಮನೋಧರ್ಮಕ್ಕೆ ನೀವು ನಾಯಕರಾಗಿದ್ದೀರಿ. ನೀವು ತುಕಡೆ ತುಕಡೆ ಗ್ಯಾಂಗಿನ ನಾಯಕರಾಗಿದ್ದೀರಿ. ಯಾಕೆಂದರೆ ಭಾರತವನ್ನು ಒಡೆಯುವುದು, ಛಿದ್ರಗೊಳಿಸುವುದು ತುಕಡೆ ತುಕಡೆ ಗ್ಯಾಂಗಿನ ಮೊದಲ ಅಜೆಂಡಾ. ನಿಮ್ಮ ಅಜೆಂಡವೂ ಅದೇ. ಏಕ ಸಂಸ್ಕೃತಿ. ಏಕ ಸಂಸ್ಕೃತಿ ಅಂದರೆ ಏನು? ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಏಕ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ? ಈ ದೇಶದ ಮೂಲ ಸಂಸ್ಕೃತಿ ಸನಾತನ ಸಂಸ್ಕೃತಿ, ಅದು ಏಕ ಸಂಸ್ಕೃತಿ ಆಗಿತ್ತಿಲ್ಲಿ ಒಂದು ಕಾಲದಲ್ಲಿ. ಈ ದೇಶಕ್ಕೊಂದು ಭಾಷೆ ಇಲ್ಲ ಅಂತೀರಿ, ಸಂಸ್ಕೃತ ಇಡೀ ದೇಶದ ಭಾಷೆ ಆಗಿತ್ತಲ್ಲ. ಗುರುಕುಲ ಪದ್ಧತಿ ಈ ನೆಲದ ಸಾಂಸ್ಕೃತಿಕ ಚಿಹ್ನೆ ಆಗಿತ್ತಲ್ಲ. ಇತಿಹಾಸ ಗೊತ್ತಾ ನಿಮಗೆ? ಸಂಸ್ಕೃತಿ ಗೊತ್ತಿದೆಯಾ? ಏನಂತ ಮಾತಾಡ್ತಿದ್ದೀರಿ? ಒಂದು ಕಡೆ ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ನಮ್ಮ ಮಹಾನ್ ಖರ್ಗೆಯವರು ಹೇಳ್ತಾರೆ, ಮೋದಿ ಅಂದರೆ ದರಿದ್ರ. ಬೆಳಗ್ಗೆ ಬೆಳಗ್ಗೆ ಟಿವಿ ಆನ್ ಮಾಡಿ ಮೋದಿಗೆ ಫೋಟೋ ಆಯೇಗ, ಮೋದಿ ಫೋಟೋ ಮನೆ ಒಳಗೆ ಬಂತು ಅಂತಂದರೆ ನಿಮ್ಮ ಮನೆಗೆ ದರಿದ್ರ ಒಕ್ಕರಿಸಿದೆ ಅಂತಲೇ ಅರ್ಥ. ನಮ್ಮ ಮಕ್ಕಳು ಶಿಕ್ಷಣವಂತರಾಗುವುದನ್ನು ಬಯಸುವುದಿಲ್ಲ ಮೋದಿ. ಬಡವರ ಮಕ್ಕಳು ಓದಿ ಮುಂದೆ ಬಂದರೆ ಮೋದಿಗೆ ತೊಂದರೆ. ಹೀಗಾಗಿ ಮೋದಿ ನಮ್ಮ ಬಡವರ ಪರವಾಗಿ ಸದಾ ದಂಡವನ್ನು ಬಳಸ್ತಾರೆ. ಕಾಂಗ್ರೆಸ್ ಪಾರ್ಟಿ ಮುಂದೆ ಹೋಗುವುದನ್ನು ಬಯಸುವುದಿಲ್ಲ, ಯಾಕೆಂದರೆ ಅದು ಬಡವರ ಪಕ್ಷ. ಬಡವರ ಉದ್ಧಾರ ಮೋದಿ ಬಯಸುವುದಿಲ್ಲ. ಮೋದಿ ಅಂದರೆ ದರಿದ್ರ. अब क्या है, उठते ही अब टीवी ऐसा ऑन करो, मोदी आ गए, मोदी की फोटो आ गई तो उस घर को दरिद्री लग गई. वो विकास चाहते नहीं, गरीबों की भलाई नहीं चाहते, हमारे बच्चों की पढ़ाई नहीं चाहते. क्योंकि उनको अगर पढ़ लिख के गरीब बच्चे अगर आगे आए तो उनको मुश्किल है. इसीलिए वो हमेशा हमारे गरीबों के खिलाफ भी अपना डंडा उठाते हैं. और जब कांग्रेस पार्टी बढ़ती है, जब कांग्रेस पार्टी आगे बढ़ती है तो उसको कुचलने का काम करते हैं. ನಿಮ್ಮ ನಾಲಿಗೆಯೋ ಇನ್ನೇನು? ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇಂಥ ಹಿರಿಯರು, 5 ದಶಕದ ರಾಜಕಾರಣದ ಅನುಭವ ಇದ್ದವರು, AICCಯ ಅಧ್ಯಕ್ಷರು, ನೀವು ಒಂದು ದೇಶದ ಪ್ರಧಾನಿಯನ್ನು ದರಿದ್ರ ಅಂತ ಕರೆತೀರಿ ಅಂತ ಆದರೆ ನಿಮ್ಮನ್ನು ಜನ ಏನಂತ ಕರೆಬೇಕು? ಜನ ನಿಮ್ಮನ್ನು ಏನಂತ ಕರೆಬೇಕು? ನೀವೇ ಹೇಳಬೇಕು ಅದನ್ನು. ನಮ್ಮ ಹತ್ರ ಭಾಷೆ ಇಲ್ಲ. ಯಾಕೆಂತಂದರೆ ಸಾಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯ ಜನರಿಂದ ಆಯ್ಕೆಯಾದಂಥ ಪ್ರಧಾನಿಯ ಒಂದು ಅಧಿಕಾರದಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ದರಿದ್ರಿ ಅಂತ ಕರೆತೀರಿ ಅಂತ ಆದರೆ ನೀವು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದೀರಾ? ಜನತಂತ್ರ ವ್ಯವಸ್ಥೆಗೆ ಬೆಲೆ ಕೊಡ್ತಾ ಇದ್ದೀರಾ? ಅಲ್ಲ. 140 ಕೋಟಿ ಜನ ಆಯ್ಕೆ ಮಾಡಿದಂಥ ಸಾಂವಿಧಾನಿಕ ಅಧಿಕಾರದಲ್ಲಿರುವಂಥ ಒಬ್ಬ ಪ್ರಧಾನಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ? ನಿಮ್ಮ ನಾಲಿಗೆ ಈ ರೀತಿ ಹೊರಳುತ್ತದೆ ಅಂತ ಒಬ್ಬ ಕನಿಷ್ಠ ಮಟ್ಟದ ನಾಗರಿಕನು ಬಯಸಲಾರ. ಮೋದಿಯವರನ್ನು ವಿಷ ಅಂದ್ರಿ, ಹಾವು ಅಂದ್ರಿ, ಈಗ ದರಿದ್ರಿ ಅಂತ ಕರಿತೀರಿ. ಬಡವರ ಉದ್ಧಾರ ಯಾರು ಮಾಡಿದ್ದು? ನೀತಿ ಆಯೋಗ ಹೇಳಿದ್ದು ನಮ್ಮ ಭಾರತದ ಬಡತನದ ಒಟ್ಟು ರೇಖೆ 5% ಅದೇ ಇವತ್ತು ಕಳೆದ ವಾರ ಅಮೆರಿಕದ ಒಂದು ಅದ್ಭುತವಾದಂಥ ಸಮೀಕ್ಷೆ ಏನು ಹೇಳಿತು? ಆ 5% ಈಗ 2%ಕ್ಕೆ ಕುಸಿದಿದೆ. ಬಡತನದ ರೇಖೆ 2%ಕ್ಕೆ ಕುಸಿದಿದೆ. ಅಂದರೆ ಭಾರತದ ಆರ್ಥಿಕ ಬಲಿಷ್ಠತೆ ಮತ್ತು ಸಾಮೂಹಿಕವಾಗಿ ಬಡತನದ ರೇಖೆಯಲ್ಲಿರುವ ಜನರ ಸಂಖ್ಯೆ ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನು ವಿಶ್ವದ ಶ್ರೇಷ್ಠ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ನೀವೇನು ಹೇಳ್ತೀರಿ? ಮೋದಿಯವರನ್ನೂ ದರಿದ್ರ ಅಂತೀರಿ, ಭಾರತದ ಪ್ರಧಾನಿಯನ್ನು. ಅದರ ಜೊತೆಗೆ
ಬಡವರ ಮಕ್ಕಳು ಓದುವುದನ್ನು ಇಷ್ಟಪಡುವುದಿಲ್ಲ. ಪರೀಕ್ಷಾ ಪೇ ಚರ್ಚೆ ಯಾರು ಮಾಡಿದ್ದು? ಬೇಟಿ ಪಡಾವೋ ಬೇಟಿ ಬಡಾವೋ ಯಾರು ಮಾಡಿದ್ದು? ಬಡವರಿಗೆ ಅತ್ಯಂತ ಹೆಚ್ಚಿನ ಅನುದಾನವನ್ನು, ಹೆಚ್ಚಿನ ಸರ್ಕಾರಿ ಯೋಜನೆಗಳನ್ನು ಈ 10 ವರ್ಷದಲ್ಲಿ ಕೊಟ್ಟದ್ದು ಯಾರು? ಬೇಡ, ಮೋದಿಯವರು ಏನೂ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಓಕೆ, ಮೋದಿಯವರು ಬಡವರ ವಿರೋಧಿ, ನಿಮ್ಮ ಸ್ಲೋಗನ್ನೇ ಒಪ್ಪಿಕೊಳ್ಳೋಣ. ನೀವು 50, 56, 58 ವರ್ಷ ಆಳಿದ್ರಲ್ಲ ಕಾಂಗ್ರೆಸ್ಸು, ಗರೀಬಿ ಹಟಾವೋ ಅಂತ ಮಾಡಿದ್ರಲ್ಲ 70ರ ದಶಕದಲ್ಲಿ. ಯಾಕೆ ಆಗಿಲ್ಲ? ಇಷ್ಟು ವರ್ಷ, 75 ವರ್ಷದಲ್ಲಿ ಮುಕ್ಕಾಲು ಭಾಗ ಆವರಿಸಿಕೊಂಡಿದೆ ನಿಮ್ಮ ಆಡಳಿತ. ನೀವು ಬಡವರಿಗೆ ಏನು ಮಾಡಿದ್ದೀರಿ? ಅಂಕಿಅಂಶ ಕೊಡಿ. ನೀವು ಎಷ್ಟು ಬಡ ಮಕ್ಕಳನ್ನು ಓದಿಸುವುದಕ್ಕೆ ಮುಂದೆ ಮಾಡಿದ್ದೀರಿ? ಕೊಡಿ. ಬೇಡ, ನಿಮ್ಮದೇ ವೋಟ್ ಬ್ಯಾಂಕಿನ ರಾಜಕಾರಣದ ಓಲೈಕೆಯ ಆಸ್ತಿ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಅವರಿಗೆ ಎಷ್ಟು ಶಿಕ್ಷಣವನ್ನು ಕೊಟ್ರಿ? ವೋಟ್ ಬ್ಯಾಂಕಿಗಾಗಿ, ವೋಟ್ ಒತ್ತುವುದಕ್ಕಾಗಿ ಅನಕ್ಷರತೆಯನ್ನೇ, ಶೈಕ್ಷಣಿಕತೆಯ ನಿರಾಕರಣೆಯನ್ನೇ ಇಡೀ ನಿಮ್ಮ ಆಡಳಿತದಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಅನ್ನೋದಕ್ಕೆ ಶಾಬ್ದಿಕ ಸಾಕ್ಷಿ ಇದೆ. ಬೇರೆ ಯಾರೂ ಹೇಳಬೇಕಾಗಿಲ್ಲ. ಇವತ್ತಿಗೂ ಅಕ್ಕಿ ಕೊಡ್ತೇವೆ, ಅನ್ನ ಕೊಡ್ತೇವೆ, ಅನ್ನಭಾಗ್ಯ ಅಂತ ಮಾಡಿ ಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ಸಿಗೆ ನಾಚಿಕೆ ಆಗಬೇಡ? ಇಷ್ಟು ವರ್ಷ ಆಳಿ ಗರೀಬಿ ಹಟಾವು ಅಂತ ಚಳವಳವನ್ನು ಮಾಡಿ ಕರೆಂಟ್ ಕಂಬದ ಒಂದು ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಒಂದು ಕರೆಂಟ್ ಕಂಬ ನಿಂತರೂ ಆರಿಸಿ ಬರ್ತದೆ ಅನ್ನುವಂಥ ಒಂದು ಅದ್ಭುತವಾದಂಥ ಚರಿತ್ರೆಗೆ ಆಹಾರವಾದಂಥ ಪಕ್ಷ ನಿಮ್ಮದು. ಹಾಗಿದ್ದೂ ಕೂಡ ಇವತ್ತು ನೀವೇನು ಮೋದಿಯವರನ್ನು ಬಡವರ ವಿರೋಧಿ ಅಂತೀರಿ, ನೀವು ಬಡವರಿಗಾಗಿ ಏನನ್ನು ಮಾಡಿದ್ದೀರಿ? ನೀವೆಷ್ಟು ಬಡವರನ್ನು ಉದ್ಧಾರ ಮಾಡಿದ್ದೀರಿ? ಬೇಡ, ನಿಮ್ಮದೇ, ನೀವು ಯಾವ ಜನಾಂಗವನ್ನು, ಯಾವ SC/STಯನ್ನು ಪ್ರತಿನಿಧಿಸ್ತಿದ್ದೀರಿಯೋ ಆ ಒಂದು ಮೀಸಲಾತಿಯ ಆಧಾರದಲ್ಲಿದ್ದಂಥ ಅತ್ಯಂತ ಬಡವರು, ಅತ್ಯಂತ ನೆಲೆರಹಿತರು ಇರುವಂಥ ವರ್ಗದಿಂದ ಬಂದಿದ್ದೀರಿ. ನಿಮ್ಮ ವರ್ಗ ಸಾಮೂಹಿಕವಾಗಿ ಎಷ್ಟು ಅಭಿವೃದ್ಧಿಯನ್ನು ಹೊಂದಿದೆ? SC/ST, ಬುಡಕಟ್ಟು ಜನಾಂಗ, ತಳಮೂಲದ ಸಮುದಾಯ, ನೆಲೆರಹಿತ ಜನಾಂಗ, ಈ 75 ವರ್ಷದಲ್ಲಿ ಮುಕ್ಕಾಲು ಭಾಗ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಅವರನ್ನು ಎಷ್ಟು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ದಿದೆ? ಬಡವರ ವಿರೋಧಿ ಅಂತೀರಿ ಮೋದಿಯನ್ನು, ಮೋದಿಯವರು ಪ್ರಧಾನಿಯವರನ್ನು ದರಿದ್ರ ಅಂತೀರಿ. ಇಷ್ಟು ಕನಿಷ್ಠ ಮಟ್ಟಕ್ಕೆ, ನೀಚ ಮಟ್ಟಕ್ಕೆ ನಿಮ್ಮಂಥ ಮೇಧಾವಿ ರಾಜಕಾರಣಿ, ಅನುಭವಿ ರಾಜಕಾರಣಿ, ಹಿರಿಯ ರಾಜಕಾರಣಿ ಇಳಿತಾರೆ ಅಂತ ಆದರೆ ನಿಮ್ಮ ಮಗನ ಬಾಯಲ್ಲಿ ಬರುವುದು ದೊಡ್ಡ ಸಂಗತಿ ಅಲ್ಲ ಅಂತ, ಅಥವಾ ರಾಹುಲ್ ಗಾಂಧಿಯವರ ಬಾಯಲ್ಲಿ ಬರೋದು ಸಂಗತಿ ಅಲ್ಲ ಅಂತ ನೀವೇ ಅದಕ್ಕೆ ಒಂದು ಒಳ್ಳೆಯ ಪಾಠವನ್ನು, ಮಾದರಿಯನ್ನು, ಮಾರ್ಗವನ್ನು ಹಾಕ್ಕೊಡ್ತಿದ್ದೀರಲ್ಲ. ಇದು ಸಂವಿಧಾನ ವಿರೋಧಿ ಅಲ್ವಾ? ಇದು ದೇಶ ವಿರೋಧಿ ಅಲ್ವಾ? ಇದು ಜನತಂತ್ರ ವಿರೋಧಿ ಅಲ್ವಾ? ಇದು ಜನರ ಆಶಯದ ವಿರುದ್ಧ ಅಲ್ವಾ? ಇದು ನಿಮಗೆ ಯಾವ ಶಿಕ್ಷೆಯನ್ನು ಕೊಡಬೇಕಾಗಾದ್ರೆ? ಇಷ್ಟು ನೀಚ ಮಟ್ಟಕ್ಕೆ ರಾಜಕಾರಣಕ್ಕಾಗಿ, ಅಧಿಕಾರಕ್ಕಾಗಿ 2024ರ ಚುನಾವಣೆಯ ಎದುರಿಸುವ ಹತಾಶ ಮನೋಭಾವದ ಒಂದು ಉಚ್ಛೃಂಖಲಿತ ಮಾತು ಇದು ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಹತಾಶವಾಗಿದೆ ಅಂತಂದರೆ, ಅವರಿಗೆ ತಾವು ಏನು ಮಾತಾಡ್ತಾ ಇದ್ದೇವೆ, ತಮ್ಮ ಮಾತಿನ ಅರ್ಥ ಏನು ಅನ್ನುವುದರ ಕನಿಷ್ಠ ಮಟ್ಟದ ಪರಿವೆ ಕೂಡ ಇಲ್ಲ. ಕಾನೂನನ್ನು ಬಳಸಿ ನಿಮ್ಮಂಥವರನ್ನು ಸರಿಯಾಗಿ ಕಾನೂನಿಗೆ ಒಳಪಡಿಸಬೇಕು. ಯಾಕೆಂತಂದರೆ ದೇಶದ ಪ್ರಧಾನಿಯವರನ್ನು ದರಿದ್ರಿ ಅಂತ ಒಂದು ಸಾಮೂಹಿಕವಾದ ಸಭೆಯಲ್ಲಿ ಕರೀತೀರಿ ಅಂತ ಆದರೆ ಇನ್ನೇನನ್ನಬೇಕು? ಇದೇ ರಾಜ ಹೇಳ್ತಾರೆ, ರಾಮ, ರಾಮನ ಭಜನೆ, ರಾಮಾಯಣ, ರಾಮನನ್ನು ಒಪ್ಪುವವರು, ರಾಮನನ್ನು ಪೂಜಿಸುವವರು ಈಡಿಯಟ್ಸ್, ಈಡಿಯಟ್ಸ್ ಅಂತ. ಅವನ ನಾಲಿಗೆಯ ಚಪ್ಪಲಿ ಅದು, ಅವನ ನಾಲಿಗೆಯ ಸಂಸ್ಕೃತಿಯನ್ನು ಸೂಚಿಸ್ತದೆ ಅದು. ಇಂಥವರನ್ನೂ ಕೂಡ ನಾವು ಈ ಬೀದಿಯಲ್ಲಿ ಓಡಾಡುವ ಗೂಳಿಗಳ ಥರ ಅವರ ಮಾತನ್ನು ಕೇಳಿಕೊಂಡು ಬಿಡ್ತೇವಲ್ಲ, ನಾವು ಯಾವುದರಲ್ಲಿ ಹೊಡ್ಕೋಬೇಕು? ಇವರ ಮೇಲೆ ಯಾಕೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ? ಇದು ಯಾಕೆ ಸಂವಿಧಾನ ವಿರೋಧಿ ಅಂತ ಪರಿಭಾವಿಸುವುದಿಲ್ಲ?
ಈ ದೇಶದ ಧರ್ಮವನ್ನು, ಈ ದೇಶದ ನಂಬಿಕೆಯನ್ನು, ಬಹುಸಂಖ್ಯಾತರ ನಂಬಿಕೆ ಮತ್ತು ಈ ಬಹುಸಂಖ್ಯಾತರ ಆರಾಧನಾ ಸಂಸ್ಕೃತಿಯನ್ನು ಇಷ್ಟು ಕೀಳುಮಟ್ಟದಲ್ಲಿ ಮಾತನಾಡುವಂಥ ಒಬ್ಬ ಮನುಷ್ಯನನ್ನು ನಾವು ಬಿಟ್ಟಿದ್ದೇವಲ್ಲ. ಬೇರೆ ದೇಶದಲ್ಲಿ ಮಾತಾಡಲಿ ನೋಡೋಣ. ಇದೇ ಮಾತನ್ನು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ, ಹಿಂದೂ ದೇವತೆಗಳ ಬಗ್ಗೆ ಮಾತಾಡ್ತಿರಲ್ಲ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಕುರಾನಿನ ಬಗ್ಗೆ, ಬೈಬಲಿನ ಬಗ್ಗೆ, ಕ್ರಿಶ್ಚಿಯನ್ರ ಬಗ್ಗೆ, ಮುಸ್ಲಿಮರ ಬಗ್ಗೆ ಮಾತಾಡಿ ನೋಡೋಣ. ತಾಕತ್ತಿದ್ರೆ ಮಾತಾಡಿ. ಅದು ಮಾತಾಡೋದಿಲ್ಲ ನೀವು. ದೇಶದ್ರೋಹಿಗಳು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ, ಅದರ ಬಗ್ಗೆ ಮಾತಾಡೋದಿಲ್ಲ, ಅದನ್ನು ವಿರೋಧಿಸೋದಿಲ್ಲ. ರಾಮನನ್ನು ವಿರೋಧಿಸ್ತೀರಿ, ಕೃಷ್ಣನನ್ನು ವಿರೋಧಿಸ್ತೀರಿ, ನಮ್ಮ ಬಹುಸಂಖ್ಯಾತರ ನಂಬಿಕೆಯನ್ನು ವಿರೋಧಿಸ್ತೀರಿ. ಆ ನಂಬುವವರನ್ನು ಈಡಿಯಟ್ಸ್ ಅಂತ ಕರೀತೀರಿ. ಈಡಿಯಟ್ಸ್ ಯಾರು ಅನ್ನೋದನ್ನು ಕನ್ನಡಿ ಅದರಲ್ಲಿ ನಿಂತುಕೊಂಡು ಮೊದಲು ನೋಡ್ಕೊಳ್ಳಿ, ಆಗ ಅರ್ಥ ಆಗತ್ತೆ ನಿಮಗೆ. ಇತಿಹಾಸ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ, ಭಾರತ ಮಾತೆಯನ್ನು ವಿರೋಧಿಸ್ತೀರಿ, ಭಾರತ ದೇಶ ಅನ್ನೋದನ್ನೇ ವಿರೋಧಿಸ್ತೀರಿ. ನಿಮ್ಮನ್ನು ಈ ದೇಶದಲ್ಲಿ ಇರುಗಿ ಕೊಡ್ತಾರಲ್ಲ, ನೀವು ಇಷ್ಟಾಗಿಯೂ ಇಷ್ಟು ಮಾತಾಡಿಯೂ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಅದಕ್ಕೆ ಮರುಕ ಪಡಬೇಕು ನಾವು. ಬೇರೆ ಯಾವ ದೇಶದಲ್ಲಾದರೂ ಒಂದು ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟು ದೇಶದಲ್ಲಿ ಇರುವ ಸಾಧ್ಯತೆ ಇರಲಿಲ್ಲ ಅಂತ. ಈ ದೇಶದ ಅಖಂಡತೆಯನ್ನು ವಿರೋಧಿಸ್ತಿದ್ದೀರಿ, ಈ ದೇಶದ ಅಸ್ಮಿತೆಯನ್ನು ವಿರೋಧಿಸ್ತಾ ಇದ್ದೀರಿ, ಈ ದೇಶದ ಅಸ್ತಿತ್ವವನ್ನು ವಿರೋಧಿಸ್ತಾ ಇದ್ದೀರಿ, ಭಾರತ ಮಾತೆಯನ್ನೇ ವಿರೋಧಿಸ್ತಾ ಇದ್ದೀರಿ. ಎಂಥ ಉದ್ದಟತನ ನಿಮಗೆ. ಯಾವ ರಾಜಕಾರಣಿಯೂ ರಾಜಕಾರಣವನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಮಾಡ್ಬೋದು, ಆದರೆ ಎರಡು ತಪ್ಪುಗಳನ್ನು ಮಾಡಬಾರ್ದು. ಒಂದು, ಈ ದೇಶದ ಸಾರ್ವಭೌಮತೆಯನ್ನು ಪ್ರಶ್ನಿಸುವ ಕೆಲಸ ಮಾಡಬಾರ್ದು. ಈ ದೇಶಕ್ಕೊಂದು ಸಂಸ್ಕೃತಿಯೇ ಇಲ್ಲ, ಸಂಪ್ರದಾಯವೇ ಇಲ್ಲ, ಭಾಷೆಯೇ ಇಲ್ಲ ಅನ್ನುವಂಥ ಉದ್ದಟತನವನ್ನು ಮೆರೆಯಬಾರ್ದು. ಅದು ದೇಶದ ಅತ್ಯಂತ ಪ್ರಬಲವಾದಂಥ ದೇಶ ವಿರೋಧಿ ಹೇಳಿಕೆ ಮತ್ತು ದೇಶ ವಿರೋಧಿ ಅಂತಿರಲ್ಲೇ ಕನ್ಸಿಡರ್ ಆಗಬೇಕು. ಅದರ ಜೊತೆಗೆ ದೇಶದ ಪ್ರಧಾನಿಯನ್ನು, ದೇಶದ ರಾಷ್ಟ್ರಪತಿಗಳನ್ನು, ರಾಜ್ಯದ ಮುಖ್ಯಮಂತ್ರಿಗಳನ್ನು, ರಾಜ್ಯಪಾಲರುಗಳನ್ನು, ಹೀಗೆ ಸಾಂವಿಧಾನಿಕವಾದಂಥ ಹುದ್ದೆಗಳು ಅಂತೇನಿದೆ, ಆ ಹುದ್ದೆಯಲ್ಲಿರುವವರನ್ನು ಖರ್ಗೆಯವರ ಹಾಗೆ ದರಿದ್ರಿ, ವಿಷ, ಹಾವು ಈ ರೀತಿಯ ಕನಿಷ್ಠ ಮಟ್ಟದ ಶಬ್ದಗಳಲ್ಲಿ ಯಾರೂ ಕರೆಯಕೂಡದು. ಅದೂ ದೇಶ ವಿರೋಧಿ ಹೇಳಿಕೆಯೇ, ಸಂವಿಧಾನ ವಿರೋಧಿ ಹೇಳಿಕೆಯೇ. ಶಕ್ತಿಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತವರನ್ನು ಹೇಳಿದವರನ್ನು ರಕ್ಷಿಸ್ಲಿಕ್ಕೆ ಹೋಗ್ತೀರಿ. ಒಬ್ಬ ದೇಶ ಸೇವಕ ಪ್ರಧಾನಿಯನ್ನು ದರಿದ್ರಿ ಅಂತ ಕರಿತೀರಿ. ನಿಮ್ಮ ದರಿದ್ರ ಮನೋಸ್ಥಿತಿಯ ಲಕ್ಷಣ ಇದು ಕಾಂಗ್ರೆಸ್ಸಿಗರದು. ನೀವು ಏನನ್ನು ಹೇಳ್ತಾ ಇದ್ದೀರಿ, ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಮತ್ತು ಏನಾಗಿದ್ದೀರಿ ಅನ್ನೋದಕ್ಕೆ ನಿಮ್ಮ ನಾಲಿಗೆಗಳೇ ಹೇಳ್ತಾ ಇವೆ. ಕರ್ನಾಟಕದ ಕಾಂಗ್ರೆಸ್ಸಿನ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವರನ್ನು ರಕ್ಷಿಸಲಿಕ್ಕೆ ಹೊರಟಂಥ ಒಂದು 4-5 ದಿನದ ಪ್ರಹಸನ ಏನಿತ್ತಲ್ಲ, ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಜನರೆದುರು, ಜನರ ಮನಸ್ಸನ್ನು ಅರಳಿಸುವ ಮಟ್ಟಕ್ಕೆ, ಜನರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡುವ ಮಟ್ಟಕ್ಕೆ ಅದು ಜಾಹೀರುಗೊಂಡಿದೆ, ಬೆತ್ತಲುಗೊಂಡಿದೆ, ಜನಕ್ಕೆ ಅರ್ಥ ಆಗಿದೆ. ಒಂದು ಖಾಸಗಿ ಸಂಸ್ಥೆ ಸಂವಾದದಂಥ ಒಂದು ಚಾನಲ್ಲು, ಯೂಟ್ಯೂಬ್ ಚಾನಲ್ಲು FSL ರಿಪೋರ್ಟನ್ನು ತಂದ ಮೇಲೆ ನೀವು ನಮಗೂ FSL ರಿಪೋರ್ಟ್ ಬಂದಿದೆ, ಅದರಲ್ಲಿ ಅದು ಸತ್ಯ, ಅವರು ಘೋಷಣೆಗೆ ಹೋಗಿ ಸತ್ಯ, ಆದ್ದರಿಂದ ಬಂಧಿಸ್ತೇವೆ. ಎಂಥ ನಾಚಿಕೆಗೇಡಿನ ಹೆಜ್ಜೆ ಇದು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿಯ ಒಂದು ಬಹಿರಂಗದಲ್ಲಿ ಭಯೋತ್ಪಾದಕರನ್ನು, ದೇಶ ವಿರೋಧಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಯಾವ ಸರ್ಕಾರವೂ ಮಾಡಿಲ್ಲ. ಅದರಲ್ಲೂ ಈ ಪ್ರಸ್ತುತ ಸರ್ಕಾರವೇ ಪ್ರಥಮ. ಭಯೋತ್ಪಾದಕರ ರಕ್ಷಣೆ ಮಾಡ್ತೀರಿ, ಭಯೋತ್ಪಾದಕರ ಅಡಗುದಾಣ ಆಗ್ತಾ ಇದೆ, ಭಯೋತ್ಪಾದಕರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಭಯೋತ್ಪಾದಕರು ರಾಜಾರೋಷವಾಗಿ ಬಾಂಬ್ ಹಾಕ್ಕೊಂಡು ತಿರುಗಾಡಬಹುದು. ಎಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ನಿಂತಿದೆ. ಅದೇ ಕಾಂಗ್ರೆಸ್ಸಿನ ಇಂಡಿ ಕೂಟದ ಇಡೀ ಸದಸ್ಯರು ದೇಶ ಅನ್ನುವಂಥ ಒಂದು ಅಸ್ಮಿತೆಯನ್ನೇ ವಿರೋಧಿಸ್ತಾ ಇದ್ದಾರೆ. ದೇಶದ ಕಾನೂನನ್ನೇ ಉಲ್ಲಂಘಿಸುವ ಮಟ್ಟಕ್ಕೆ, ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸುವ ಮಟ್ಟಕ್ಕೆ,
ದೇಶ ಅನ್ನೋದನ್ನೇ ಒಪ್ಪಿಕೊಳ್ಳದೇ ಇರುವಂಥ ಮನೋಸ್ಥಿತಿಗೆ, ದೇಶದಕ್ಕೆ ಒಂದು ಸಂಸ್ಕೃತಿಯೇ ಇಲ್ಲ, ಭಾಷೆಯೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮಟ್ಟಕ್ಕೆ ಮುಂದಾಗ್ತಾರೆ ಅಂತಾದರೆ ನಿಮ್ಮ ಮಾನಸಿಕವಾದಂಥ ವಿಕ್ಷಿಪ್ತತೆ, ವಿಕಾರ, ಮತಿಭ್ರಮಿತ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಹಾಗಾದರೆ ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಬಿ ಜೆ ಪಿಯವರಿಗೆ ಇದೆಲ್ಲವೂ ಬ್ರಹ್ಮಾಸ್ತ್ರಗಳಾಗಿ ಸಿಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಈ ರಾಜ ಇರ್ಬೋದು, ರಾಹುಲ್ ಗಾಂಧಿಯ ರಾಮನ ಒಂದು ಘೋಷವಾಕ್ಯವನ್ನು ಅವಹೇಳನ ಮಾಡಿದ್ದಿರ್ಬೋದು, ಈ ಖರ್ಗೆಯವರು ಮೋದಿಯವರನ್ನು ದರಿದ್ರಿ ಅಂತ ಹೇಳಿದ್ದಿರ್ಬೋದು, ಇದೆಲ್ಲವನ್ನು ಇಟ್ಟುಕೊಂಡು ಅವರು ವಿಡಿಯೋದ ಮೇಲೆ ವಿಡಿಯೋ ಹಾಕಿ ದೇಶದ್ರೋಹಿಗಳು ಅನ್ನೋದನ್ನು ಹಣೆಪಟ್ಟಿ ಹಾಕಿ ಬಿಡ್ತಾ ಇದ್ದಾರೆ, ಅದು ಪ್ರಶ್ನೆ ಬೇರೆ. ಆದರೆ ನಿಮ್ಮ ಒಟ್ಟು ಮಾನಸಿಕ ಸ್ಥಿತಿ, ಹತಾಶ ಸ್ಥಿತಿ, ಈಗಲೇ ಸೋಲನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡ ರೀತಿ, ಒಂದು ಎಲೆಕ್ಷನ್ನನ್ನು ರಚನಾತ್ಮಕವಾಗಿ ಎದುರಿಸಲಾರದಂಥ ಮನೋಸ್ಥಿತಿ, ಪಕ್ಕ ಮಾನಸಿಕ ವಿಸ್ಮೃತಿಯನ್ನು, ಮತಿಭ್ರಮಿತ ಒಟ್ಟೂ ಸ್ಥಿತಿಯನ್ನು ಇಂಡಿಯಾ ಕೂಟದ್ದು ಮತ್ತು ಕಾಂಗ್ರೆಸ್ಸಿಂದು ಒಂದು ರೀತಿಯ ಹೇಸಿಗೆ ಹುಟ್ಟಿಸುವಷ್ಟು ಮತ್ತು ಭಯಾನಕವಾದಂಥ ಸ್ಥಿತಿಗೆ ತಲುಪಿದೆ. ದೇಶವನ್ನು, ಭಾರತ ಮಾತೆಯನ್ನು, ದೇಶದ ಅಸ್ತಿತ್ವವನ್ನು, ದೇಶದ ಒಟ್ಟೂ ಸಾರ್ವಭೌಮ ಸ್ಥಿತಿಯನ್ನು ಪ್ರಶ್ನಿಸ್ತೀರಿ ಅಂತಾದರೆ ನಿಮ್ಮನ್ನು ಏನು ಹೇಳಬೇಕು, ಏನು ಮಾಡಬೇಕು ಮತ್ತು ಈ ನಿಮ್ಮ ಮಾತಿಗೆ, ಈ ದೇಶದ್ರೋಹಿ ನಡವಳಿಕೆಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಜನರೇ ತೀರ್ಮಾನಿಸ್ತಾರೆ 24ರ ಎಲೆಕ್ಷನ್ನಲ್ಲಿ. ನಮಸ್ತೆ.